ಭೀಮವಾದ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ಆಯುಷ್ಮಾನ್ ಪರಶುರಾಮ್ ನೀಲ್ನಾಯ್ಕ್ ಅವರ ಆದೇಶದ ಮೇರೆಗೆ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಸಿಸಿ ರಸ್ತೆ, ನೀರು, ಚರಂಡಿ, ಶೌಚಾಲಯ, ಸಮುದಾಯ ಭವನಗಳು, ಬೀದಿ ದೀಪಗಳು, ಗಂಗಾ ಕಲ್ಯಾಣ, ಸ್ವಯಂ ಉದ್ಯೋಗ, ಸ್ಕಾಲರ್ಶಿಪ್, SC/ST ಹಾಸ್ಟೆಲ್ಗಳು, ಅಂಬೇಡ್ಕರ್ ಆವಾಸ್ ಯೋಜನೆ ಮನೆಗಳು, ಸ್ಲಂ ಮನೆಗಳು ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ಹಣವನ್ನು ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯಾಗಿರುವುದು ಕಂಡುಬರುತ್ತಿದೆ. ಬಳಕೆಯಾಗಿದ್ದು ಅಲ್ಲದೆ ನಿಗಮದ 187 ಕೋಟಿ ರೂಪಾಯಿ ಈಗಾಗಲೇ ಸಚಿವರಾದ ನಾಗೇಂದ್ರ ಅವರು ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ನಿಗಮದ ಅಧ್ಯಕ್ಷರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇದರ ಮೂಲಕ ಕೂಲಂಕುಷ ತನಿಖೆಯಾಗಬೇಕು. ತಪ್ಪಿತಸ್ಥರ ವಿರುದ್ಧ ಸೂಕ್ತ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ HC ಮಹದೇವಪ್ಪನವರು ದಲಿತ ಪರ ಸರ್ಕಾರ ಅಂತ ದಲಿತರಿಗೆ ಅನ್ಯಾಯವೆಸಗುತ್ತಿದ್ದಾರೆ. ಇದನ್ನು ತಡೆಗಟ್ಟುವ ಕೆಲಸ ಆಗಬೇಕು. ಆ ಕಾರಣಕ್ಕಾಗಿ ಬೇರೆ ಕಾರಣಗಳಿಗಾಗಿ ಬಳಸುವುದರಿಂದ ಶೋಷಿತ ಸಮುದಾಯಗಳಿಗೆ ರಾಜ್ಯ ಸರ್ಕಾರವೇ ಅನ್ಯಾಯ ಎಸಗುತ್ತಿದೆ. ಇಂತಹ ಮೀಸಲಿಟ್ಟ ಹಣವನ್ನು ಇನ್ನು ಮುಂದೆ ದುರ್ಬಳಕೆಯಾಗದಂತೆ ತಡೆಯುವ ಕೆಲಸವನ್ನು ಸರ್ಕಾರ ಮಾಡಬೇಕು. ಒಂದು ವೇಳೆ ತಪ್ಪಿದರೆ ರಾಜ್ಯಾದ್ಯಂತ ಸಂಘಟನೆ ಮುಖಾಂತರ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು. ಇದಕ್ಕೆಲ್ಲ ಅವಕಾಶ ನೀಡದೆ ತಾವುಗಳು ಶೋಷಿತ ಸಮುದಾಯಗಳ ಹಿತರಕ್ಷಣೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ವರದಿ ಆನಂದ್ ಚಲವಾದಿ, ಬಾಗಲಕೋಟೆ. ಆಗಲಿ ದಲಿತ ಕೆಲವೊಂದಿಷ್ಟು ಮುಖಂಡರಾಗಲಿ ಅದಕ್ಕೆ ಯಾವುದೇ ರೀತಿಯಿಂದ ಸರಿಯಾಗಿ ಅವರು ಸ್ಪಂದಿಸೇ ಹೋದ ಸಂದರ್ಭದಾಗ ಇವತ್ತಿನ ದಿನ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡುವಂಥ ಒಂದು ಕಾರ್ಯಕ್ರಮ ಹಾಕೊಳ್ಳೋದರ ಪೂರ್ವವಾಗಿ ಇವತ್ತಿನ ದಿನ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯು ಜಿಲ್ಲಾ ಮಟ್ಟದಲ್ಲಿ ಇವತ್ತು ವಿಭಾಗೀಯ ಸಂಚಾಲಕರಾದ ರವಿ ಬಸ್ತವಾಡ್ಕರ್ ಅವರ ಮತ್ತು ಜಿಲ್ಲಾ ಸಂಚಾಲಕ ಸಿದ್ದು ಮಾದರ್ ಅವರ ಇವತ್ತು ನೇತೃತ್ವದಲ್ಲಿ ಹಾಗೂ ರಾಜ್ಯ ಸಂಚಾಲಕ ಶ್ಯಾಮ್ ಕಾಳೆ ಅವರು ಇವರೆಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿನ ಒಂದು ಮನವಿಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಏನು ಕೂಡಿದಂಥ ಒಂದು ಸಂದರ್ಭದಾಗ ಅಪರ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯಲ್ಲಿ ಹಾಕಿಕೊಂಡಂಥ ಉದ್ದೇಶ ಭೀಮವಾದ ಸಂಘಟನೆಯು ರಾಜ್ಯದ ಯಾವುದೇ ಮೂಲೆಯಲ್ಲಿ ಆಗಲಿ ದಲಿತರ ಮೇಲೆ ಆಗುವಂಥ ದೌರ್ಜನ್ಯ ಇರ್ಬೋದು, ಅದು ಹಣ ಇರ್ಬೋದು, ಯಾವುದೇ ಉದ್ದೇಶ ಸರಿಯಾಗಿ ಈಡೇರಿಸುವಂಥ ಸಂದರ್ಭದಲ್ಲಿ ನಾವು ಅದನ್ನು ಸರಿಯಾಗಿ ಅದರ ವಿರುದ್ಧ ಹೋರಾಟ ಮಾಡುವಂಥ ಕೆಲಸ ರಾಜ್ಯದುದ್ದಕ್ಕೂ ಮಾಡ್ಕೊತ ಬಂದೇವೆ. ಅದೇ ರೀತಿಯಾಗಿ ಇವತ್ತೇನು ರಾಜ್ಯ ಸರ್ಕಾರ ತನ್ನ ವಿಫಲತೆಯನ್ನು ಪ್ರದರ್ಶನ ಮಾಡಾಕ್ತೈತೆ. ದಲಿತರಿಗೆ ಇಟ್ಟಂಥ ಒಂದು ಮೀಸಲಾಗಿ ಇಟ್ಟಂಥ ಹಣವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಸಮಾಜ ಕಲ್ಯಾಣ ಆದಂಥ HC ಮಹದೇವಪ್ಪನವರು ಇವತ್ತು ದಲಿತರ ಕಣ್ಣಾಗ ಬಟ್ಟು ಚುಚ್ಚುವಂಥ ಕೆಲಸ ನಡೆಸ್ಯಾರ. ನಮ್ಮ ದುಡ್ಡನ್ನು ಅದನ್ನು ಸರಿಯಾಗಿ ಅದನ್ನು ಸದ್ಬಳಕೆ ಮಾಡಲಾರ್ದ ಅನ್ಯ ಸಮುದಾಯಗಳಿಗೆ ಅದನ್ನು ದುಡ್ಡು ಅದನ್ನು ಬೇರೆ ಕಡೆ ಹೊಂದಿಸೋದ್ರ ಮುಖಾಂತರ ಇವತ್ತು ನೇರವಾಗಿ ಅನ್ಯಾಯ ಮಾಡಾಕತ್ತಾರೆ. ಇಂಥ ಒಂದು ಇವತ್ತು ಏನೈತಿ ವರ್ಷದುದ್ದಕ್ಕೂ ಇವತ್ತು ಸರ್ಕಾರ ಏನೈತಿ 1 ವರ್ಷ ಆತೀಗ ಆಡಳಿತ ಮಾಡಕತ್ತ. 1 ವರ್ಷದಾಗ ಒಂದೇ ಒಂದು ಕೆಲಸ ಆಗಿಲ್ಲ ಸರ್ಕಾರದಿಂದ. ಇವತ್ತು ಭೂ ಒಡೆತನ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಸ್ವಯಂ ಉದ್ಯೋಗ ಇರ್ಬೋದು, ಯಾವುದೇ ಒಂದು ಯೋಜನೆಗಳು ತೋರಿ ತಾಲೂಕು ಪಂಚಾಯತಿಯಿಂದ ಇರ್ಬೋದು, ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ. ಇಂಥ ಒಂದು ಸಂದರ್ಭದಾಗ ಸರಿಯಾಗಿ ಹಾಸ್ಟೆಲ್ದಾಗ ಬೆಡ್ಡಿನ ವ್ಯವಸ್ಥೆ ಇಲ್ಲ, ಊಟೋಪಚಾರದಾಗ ತಾರತಮ್ಯ ಆಗಾಕತ್ತಾವ. ಮಕ್ಕಳಲ್ಲಿ ಏನೈತಿ ಸರಿಯಾಗಿ ಕಳಪೆ ಮಟ್ಟದ ಆಹಾರಗಳು ಎಲ್ಲೆಲ್ಲ ರಾಜ್ಯ ತುಂಬ ಹಾಸ್ಟೆಲ್ಗಳಾಗ ಕಳಪೆ ಮಟ್ಟದ ಆಹಾರಗಳು ನಡೆದಾವ. ಇವತ್ತು ತಾವ ಸಮಾಜ ಕಲ್ಯಾಣ ಅಧಿಕಾರಿಗಳು ಖುದ್ದಾಗಿ ಹೋಗಿ ಅದನ್ನು ಸರಿಪಡಿಸುವಂಥ ಕೆಲಸ ಇವತ್ತೇನೈತಿ ಬರೀ ಪತ್ರಿಕೆ ಒಳಗೆ ಹೇಳಿಕೆ ಕೊಟ್ಟು ಅಮಾನತು ಅಟ್ಟ ಮಾಡಾಕ್ತಾರೆ. ಅದ್ರ ಮ್ಯಾಗ ಕಳಪೆ ಮಟ್ಟದ ಆಹಾರಗಳು ಯಾಕಲ್ಲಿ ಸಾಗಾಟ ಆಗಾಕತ್ತಾವ ಅನ್ನೋದು ಸುಲೇಕ ಅದನ್ನು ಸರಿಯಾಗಿ ಇದು ವಿವರ ಕೊಡುವಲ್ರಿ. ಇಂಥ ಒಂದು ಏನೈತಿ ಅಧಿಕಾರಿಗಳು ಇದ್ರಾಗ ಕಳಪೆ ಮಟ್ಟದ ಆಹಾರದಾಗ ಅಧಿಕಾರಿಗಳು ಕೂಡ ಶಾಮೀಲಾಗ್ಯಾರ. ಕ್ವಾಲಿಟಿ ಇದ್ದಂಥ ಆಹಾರನ ಬೇರೆ ಕಡೆ ಸಾಗಿಸೋದು, ಮಾರ್ಕೊಳ್ಳೋದು, ಕಳಪೆ ಮಟ್ಟದ ಆಹಾರನ ನಮ್ಮ ಮಕ್ಕಳಿಗೆ ಹಾಕೊಳ್ಳೋದು, ಇಂಥ ಒಂದು ಇದು ನಡೆದೈತಿ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತೇನೈತಿ ದಲಿತ ವಿರೋಧಿ ನೀತಿ ಅನುಸರಿಸಕತ್ತೈತಿ. ಯಾವುದೇ ಯೋಜನೆಗಳಿಲ್ಲ, ಪಟ್ಟಣ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ಇವತ್ತು ಯಾವುದೇ ದುಡ್ಡು ಇರ್ಲಾರ್ದಕ್ಕೆ ಎಲ್ಲ ಯೋಜನೆ ನಿಂತಾವ. ಇದನ್ನು ಖಂಡಿಸಿ ಇವತ್ತೇನೈತಿ ನಾವು
ರವಿ ಬಸ್ವಾಡ್ಕರ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಸಂಚಾಲಕ ಸಿದ್ದು ಮಾದರ್ ಅವರು, ಶ್ಯಾಮ್ ಕಾಳೆ ಅವರು,